ಅಡಿಕೆ ತೋಟದಲ್ಲಿ ಗೊಬ್ಬರ ಹಾಕುವಾಗ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಪಕ್ಕದ ತೋಟದವರು ಹಾಕಿದ ಗೊಬ್ಬರ ನಾವು ಹಾಕ್ತೇವೆ ಅಥವಾ ಅಂಗಡಿಯವನು ಹೇಳಿದರೆ ಅದನ್ನೇ ತಂದು ಸುರಿತೇವೆ. ಈ ರೀತಿಯ ಒಂದು ಯೋಚನೆ ಇರುತ್ತೆ. ಆದರೆ ಒಂದು ಪ್ರಶ್ನೆ, ಆ ಗೊಬ್ಬರ ನಿಮ್ಮ ಅಡಿಕೆ ಮರದ ಹಂತಕ್ಕೆ ಸರಿ ಹೋಗ್ತದ? ಚಿಕ್ಕ ಮರಕ್ಕೆ ಹಾಕೋ ಗೊಬ್ಬರನೇ ಬೇರೆ, ಇನ್ನು ಕಾಯಿ ಕೊಡೋ ಮರಕ್ಕೆ ಬೇಕಾಗೋ ಗೊಬ್ಬರ ಬೇರೆ, ಮಳೆಯ ಸಮಯದ ಗೊಬ್ಬರ ಬೇರೆ, ಅದ್ರ ಜೊತೆ ಬೇಸಿಗೆ ಸಮಯದಲ್ಲಿ ಬಳಸುವ ಗೊಬ್ಬರವೇ ಬೇರೆ. ತಪ್ಪು ಸಮಯದಲ್ಲಿ ತಪ್ಪು ಗೊಬ್ಬರ ಹಾಕಿದರೆ ಏನಾಗುತ್ತೆ ಅಂದರೆ, ಎಲೆ ಹಳದಿ ಆಗುವಂಥದ್ದು, ಕಾಯಿ ಕಡಿಮೆ ಹಿಡಿಯುವಂಥದ್ದು, ಬೇರು ದುರ್ಬಲ ಆಗಿ ರೋಗ ಹೆಚ್ಚು ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದೇ ನಾವು ಸರಿಯಾದ ಹಂತದಲ್ಲಿ ಸರಿಯಾದ ಗೊಬ್ಬರ ಹಾಕಿದರೆ ಅಡಿಕೆ ಮರ ಒಂದು ಹೆಲ್ದಿ, ಒಂದು ಆರೋಗ್ಯಕರವಾಗಿ ಈಲ್ಡನ್ನು ಕೂಡ ಜಾಸ್ತಿಯಾಗಿ ಕೊಡುತ್ತೆ. ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ಸೈಂಟಿಫಿಕ್, ಒಂದು ವೈಜ್ಞಾನಿಕವಾಗಿ ಈ ಕುರಿತಾದ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ. ಯಾವ ಗೊಬ್ಬರ ಯಾವ ಹಂತದಲ್ಲಿ ಅಡಿಕೆ ತೋಟಕ್ಕೆ ಹಾಕಬೇಕು ಅನ್ನೋದನ್ನು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಮೊದಲೇ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ. ಅಡಿಕೆ ಮರ ಅನ್ನೋದು ಒಂದು ದಿನದ ಬೆಳೆ ಅಲ್ಲ, ವರ್ಷಕ್ಕೂ ನೆಲದೊಳಗಿಂದ ಶಕ್ತಿ ಎಳೆದುಕೊಂಡು ಬದುಕುವಂಥ ಬೆಳೆ. ಅದಕ್ಕೆ ಯಾವಾಗ ಏನು ಬೇಕೋ ಅದನ್ನು ಸರಿಯಾಗಿ ನಾವು ಕೊಡಲೇಬೇಕು. ಆದರೆ ನಮ್ಮಲ್ಲಿ ಏನಾಗ್ತದೆ ಅಂದರೆ, ಒಬ್ಬರು ಯೂರಿಯಾ ಹಾಕಿದ್ರು ಅಂದರೆ ನಾವು ಕೂಡ ಅದನ್ನೇ ಹಾಕ್ತೀವಿ, ಇನ್ನೊಬ್ಬರು ಇದೇ ಸೂಪರ್ ಗೊಬ್ಬರ ಅಂದರೆ ಅದನ್ನೇ ತಂದು ಸುರಿತೇವೆ. ಆದರೆ ಮರಕ್ಕೆ ಈಗ ಅದೇ ಗೊಬ್ಬರ ಬೇಕಾಗಿತ್ತ ಅನ್ನೋದನ್ನು ಯಾರು ಯೋಚನೆ ಕೂಡ ಮಾಡೋದಿಲ್ಲ. ಅದಕ್ಕೆ ಕೆಲವೊಮ್ಮೆ ಮರ ಹಸಿರಾಗಿರಲ್ಲ, ಬೆಳವಣಿಗೆ ನಿಂತು ಹೋಗುತ್ತೆ, ಕಾಯಿ ಸರಿಯಾಗಿ ಹಿಡಿಯಲ್ಲ, ಬೇರು ದುರ್ಬಲ ಆಗುವಂಥದ್ದು. ಈ ರೀತಿಯ ಒಂದು ಡೌಟನ್ನು ಯಾವಾಗಲೂ ರೈತರು ಹೇಳ್ತಾನೆ ಇರ್ತಾರೆ. ಇದಕ್ಕೆ ಕಾರಣ ಹಲವಾರು ಬಾರಿ ರೋಗ ಆಗಿರುವುದಿಲ್ಲ, ಬದಲಾಗಿ ತಪ್ಪು ಗೊಬ್ಬರ ಅಥವಾ ತಪ್ಪು ಸಮಯದಲ್ಲಿ ಗೊಬ್ಬರವನ್ನು ಹಾಕುವಂಥದ್ದಾಗಿರ್ತದೆ. ಹಾಗೆಯೇ ಮೊದಲೇ ನಾನು ಒಂದು ವಿಷಯವನ್ನು ನಿಮಗೆ ಕ್ಲಿಯರ್ ಮಾಡ್ತೇನೆ. ಅದೇನೆಂದರೆ, ನಿಮ್ಮ ಅಡಿಕೆ ಗಿಡಗಳು 1 ವರ್ಷದ ಚಿಕ್ಕ ಗಿಡ ಆಗಿರ್ಬೋದು ಅಥವಾ ಕಾಯಿ ಕೊಡೋ ದೊಡ್ಡ ಗಿಡಗಳೇ ಆಗಿರ್ಬೋದು, ಆ ಎಲ್ಲ ಗಿಡಗಳಿಗೂ ಒಂದು ಬೇಸ್ ಗೊಬ್ಬರ ಅಂದರೆ ಅದು ಸಗಣಿ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ. ಇದನ್ನು ನೀವು ವರ್ಷಕ್ಕೆ 2 ಬಾರಿ ನಿಮ್ಮ ಎಷ್ಟು ವರ್ಷದ ಗಿಡಗಳಾದರೂ ಕೊಡಲೇಬೇಕು. ಇನ್ನು ಬೇರೆ ಉಳಿದ ರಾಸಾಯನಿಕ ಗೊಬ್ಬರ ಇರ್ಬೋದು, ಬೇರೆಲ್ಲ ಗೊಬ್ಬರಗಳನ್ನು ಹಾಕುವಂಥದ್ದು ನಿರ್ಧರಿತವಾಗೋದು ನಿಮ್ಮ ಅಡಿಕೆ ಗಿಡದ ಏಜ್ ಮತ್ತು ಸಮಯಗಳ ಮೇಲೆ. ಸೊ ಹಾಗಾಗಿ ನಾವು ಮೊದಲು ಚಿಕ್ಕ ಗಿಡಗಳ ಬಗ್ಗೆ ಮಾತಾಡೋಣ. ಹೊಸದಾಗಿ ನೆಟ್ಟ ಅಡಿಕೆ ಗಿಡ ತುಂಬ ಮೃದುವಾಗಿರುತ್ತೆ, ಅಂದರೆ ತುಂಬ ಸೆನ್ಸಿಟಿವ್ ಆಗಿರ್ತದೆ. ಈ ಹಂತದಲ್ಲಿ ಹಲವರು ದೊಡ್ಡ ತಪ್ಪು ಮಾಡ್ತಾರೆ. ಅದೇನೆಂದರೆ, ಜಾಸ್ತಿ ಗೊಬ್ಬರ ಹಾಕಿದರೆ ಬೇಗ ದೊಡ್ಡದಾಗುತ್ತೆ ಅಂತ. ಆದರೆ ಸತ್ಯ ಏನಂದರೆ, ಚಿಕ್ಕ ಗಿಡಕ್ಕೆ ಜಾಸ್ತಿ ಗೊಬ್ಬರ ಬಿದ್ದರೆ ಬೇರು ಸುಟ್ಟು ಹೋಗುವ ಸಾಧ್ಯತೆ ಜಾಸ್ತಿ ಇರ್ತದೆ, ಗಿಡ ಒದ್ದಾಡೋಕ್ಕೆ ಶುರು ಮಾಡುತ್ತೆ. ಆದ್ದರಿಂದ ಮೊದಲ ವರ್ಷದ ಗಿಡಕ್ಕೆ ಸ್ವಲ್ಪ ಗೊಬ್ಬರ ಸಾಕು. ಒಂದೇ ಸಲ ತುಂಬ ಹಾಕಬಾರ್ದು. ಮಳೆ ಶುರು ಆದಮೇಲೆ ಒಂದು ಸಲ, ಮತ್ತೆ ಸ್ವಲ್ಪ ತಿಂಗಳ ನಂತರ ಇನ್ನೊಂದು ಸಲ. ಈ ರೀತಿ 2 ಹಂತದಲ್ಲಿ ಹಾಕಿದರೆ ಗಿಡಕ್ಕೆ ನಿಧಾನವಾಗಿ ಶಕ್ತಿ ಸಿಗುತ್ತೆ. ಮತ್ತೊಂದು ಮುಖ್ಯ ವಿಷಯ ಏನಂದರೆ, ಗೊಬ್ಬರವನ್ನು ಮರದ ಬುಡಕ್ಕೆ ಅಂಟಿಸಿ ಹಾಕಬೇಡಿ. ಯಾಕಂದರೆ ಗಿಡದ ಶಕ್ತಿಯನ್ನು ತಗೊಳ್ಳೋ ಬೇರುಗಳು ಸ್ವಲ್ಪ ದೂರದಲ್ಲಿ ಇರ್ತದೆ. ಆದ್ದರಿಂದ ಗಿಡದ ಸುತ್ತಲೂ ಒಂದು ವೃತ್ತ ಆಕಾರದಲ್ಲಿ ಈ ಗೊಬ್ಬರವನ್ನು ಹಾಕಿ, ಆಮೇಲೆ ಮಣ್ಣಿನಿಂದ ಮುಚ್ಚಿ ನೀರು ಕೊಡಬೇಕು. ಇನ್ನೊಂದು ಮುಖ್ಯ ವಿಷಯ ಏನಂದರೆ, ಯಾವ ಗೊಬ್ಬರ ಹಾಕಬೇಕು ಈ ಹಂತದಲ್ಲಿ ಅಂತ ನಾವು ನೋಡೋದಾದರೆ, ಆಗಾಗಲೇ ಹೇಳಿದ ಹಾಗೆ ಸಗಣಿ ಅಥವಾ ಕೊಟ್ಟಿಗೆ ಗೊಬ್ಬರ ಬೇಸ್ ಆಗಿರ್ತದೆ. ಅದರ ಜೊತೆ ನೀವು ಬೇರೆ ಸಾವಯವ ಗೊಬ್ಬರಗಳನ್ನೇ ಕೊಡಿ. ಫಾರ್ ಎಕ್ಸಾಂಪಲ್ ಜೀವಾಮೃತ ಇರ್ಬೋದು, ಅಥವಾ ಹಿಂಡಿ, ಇಲ್ಲಾಂದರೆ ಕಾಂಪೋಸ್ಟ್ ಗೊಬ್ಬರಗಳು, ಇವನ್ನ ಕೊಡಬೇಕಾಗ್ತದೆ. ಇವು ಮಣ್ಣಿನ ಶಕ್ತಿಯನ್ನು ಹೆಚ್ಚಿಸ್ತದೆ. ಅದರ ಜೊತೆ ಮಣ್ಣು ಚೆನ್ನಾಗಿದ್ರೆ ಗಿಡಕ್ಕೂ ಶಕ್ತಿ ಚೆನ್ನಾಗಿ ಸಿಗುತ್ತೆ. ಇನ್ನು ಈ ಹಂತದಲ್ಲಿ ಕೆಮಿಕಲ್ ಗೊಬ್ಬರ ಬಳಸ್ಬೋದು ಅಂತ ನೀವು ಕೇಳಿದರೆ ಬಳಸ್ಬೋದು, ಬಟ್ ಮಿತವಾಗಿ ಬಳಸಿ. ಮೇಯ್ನ್ ಆಗಿ DAP ಕೊಟ್ಟರೆ ಸಾಕಾಗ್ತದೆ. ಇದಾದ್ಮೇಲೆ ಮರ ಬೆಳೆವ ಹಂತ ಬರುತ್ತೆ. ಫಾರ್ ಎಕ್ಸಾಂಪಲ್ 2 ರಿಂದ 4 ವರ್ಷದ ಅಡಿಕೆ ಗಿಡಗಳು. ಈ ಸಮಯದಲ್ಲಿ ಅಡಿಕೆ ಮರ ಬೇಗ ಎತ್ತರಕ್ಕೆ ಹೋಗ್ತದೆ, ಹೊಸ ಎಲೆಗಳು ಜಾಸ್ತಿ ಬರ್ತವೆ. ಅದ್ರ ಜೊತೆ ಈ ಹಂತದಲ್ಲಿ ಶಕ್ತಿ ಕಡಿಮೆ ಆದರೆ ಎಲೆಗಳು ಒಂದು ತೆಳುವಾಗ್ತದೆ ಅಥವಾ ಹಳದಿ ಬಣ್ಣಕ್ಕೆ ಕೂಡ ತಿರುಗ್ತದೆ. ಬೆಳವಣಿಗೆ ನಿಧಾನ ಕೂಡ ಆಗ್ಬಹುದು. ಇಲ್ಲಿ ಹಲವರು ಏನು ಮಾಡ್ತಾರೆ ಅಂದರೆ, ಯೂರಿಯಾ ಮಾತ್ರ ಜಾಸ್ತಿ ಹಾಕ್ತಾರೆ. ಆದರೆ ಯೂರಿಯಾ ಮಾತ್ರ ಸಾಕಾಗಲ್ಲ. ಯಾಕಂದರೆ ಮರಕ್ಕೆ ಬೇರು ಬಲಕ್ಕೂ ಶಕ್ತಿ ಬೇಕಾಗ್ತದೆ. ಬೇರು ಬಲವಾಗುವಂಥದ್ದು ಮೇಯ್ನ್ ಆಗಿರುವಂಥದ್ದು ಈ ಸ್ಟೇಜ್ನಲ್ಲಿ. ಇನ್ನು ಕಾಂಡ ಗಟ್ಟಿಯಾಗೋಕ್ಕೂ ಕೂಡ ಶಕ್ತಿ ಬೇಕು. ಮುಂದೆ ಕಾಯಿ ಹಿಡಿಯುವ ಶಕ್ತಿ ಕೂಡ ಬೇಕೇ ಬೇಕು. ಅದಕ್ಕೆ ಪೊಟ್ಯಾಶ್ ತುಂಬ ಮುಖ್ಯ. ಪೊಟ್ಯಾಶ್ ಸರಿಯಾಗಿ ಸಿಕ್ಕಿದ್ರೆ ಮರ ಗಟ್ಟಿಯಾಗುತ್ತೆ, ಇನ್ನು ರೋಗ ಕಡಿಮೆ ಬರುತ್ತೆ, ಕಾಯಿ ಹಿಡಿದುಕೊಳ್ಳೋದು ಕೂಡ ಚೆನ್ನಾಗಿರುತ್ತೆ. ಆದ್ದರಿಂದ ಒಂದೇ ಗೊಬ್ಬರದ ಮೇಲೆ ನಂಬಿಕೆ ಇಡಬಾರ್ದು. ಸಮತೋಲನ ತುಂಬ ಮುಖ್ಯ ಆಗಿರ್ತದೆ ಈ ಬೆಳೆಯುವ ಹಂತದಲ್ಲಿ. ಸೊ ಈ ಹಂತದಲ್ಲಿ ಆಲ್ರೆಡಿ ಹೇಳಿದಾಗೆ 2 ಬಾರಿ ವರ್ಷಕ್ಕೆ ಗೊಬ್ಬರವನ್ನು ಹಾಕಬೇಕು. ಒಂದು ಸಗಣಿ ಅಥವಾ ಕೊಟ್ಟಿಗೆ ಗೊಬ್ಬರ ಫಸ್ಟ್ ಬೇಸ್ ಆಗಿರಬೇಕು. ಅದರ ಜೊತೆ ಜೀವಾಮೃತ, ಹಿಂಡಿ ಕೂಡ ಹಾಕಿ. ಮೇಯ್ನ್ ಆಗಿ
DAP ಪೊಟ್ಯಾಶ್ ಎರಡೂ ಕೂಡ ಮಿಕ್ಸ್ ಮಾಡಿ ಈ ಹಂತದಲ್ಲಿ ಹಾಕಿ. ಈ ಹಂತದಲ್ಲಿ, ಈ ಬೆಳೆಯುವ ಹಂತದಲ್ಲಿ ಏನಂದರೆ ನಮಗೆ ಮೇಯ್ನ್ ಆಗಿ ಪೊಟ್ಯಾಷನ್ನು ಹಾಕಬೇಕು. ಆದರೆ ಯಾವಾಗಲೂ ಸಾವಯವ ಗೊಬ್ಬರ ಪ್ರಮಾಣ ಜಾಸ್ತಿ ಇರಲಿ. ಮೇಯ್ನ್ ಆಗಿ ಏನು ಹೇಳೋದಂದರೆ, ಯಾವಾಗಲೂ 70% ಸಾವಯವ ಗೊಬ್ಬರ ಇದ್ದರೆ 30% ರಾಸಾಯನಿಕ ಗೊಬ್ಬರವನ್ನು ಹಾಕಬೇಕು. ಇದು ಕರೆಕ್ಟ್ ಆಗಿರುವಂಥ ವಿಧಾನ. ಇನ್ನು ಇದೀಗ ಕಾಯಿ ಕೊಡೋ ದೊಡ್ಡ ಮರಗಳ ಬಗ್ಗೆ ಮಾತಾಡೋಣ. ಇದು ನಾನು ಹೇಳಲಿಕ್ಕೆ ಹೊರಟಿರುವಂಥದ್ದು ಒಂದು 7ರಿಂದ 8 ಅಥವಾ ಅದಕ್ಕಿಂತ ಜಾಸ್ತಿ ದೊಡ್ಡದಾಗಿರುವಂಥ ಅಡಿಕೆ ಮರಗಳ ಬಗ್ಗೆ. ಈ ಹಂತದಲ್ಲಿ ಮರ ದಿನವೂ ತುಂಬ ಶಕ್ತಿಯನ್ನು ತೆಗೆದುಕೊಳ್ತದೆ. ಕಾಯಿ ಹಿಡಿಯೋಕೆ ಇರ್ಬೋದು, ಕಾಯಿ ಉಳಿಸಿಕೊಳ್ಳಿಕ್ಕೆ ಇರ್ಬೋದು, ಇನ್ನು ಎಲೆ ಉಳಿಸಿಕೊಳ್ಳಿಕ್ಕೆ, ಎಲ್ಲಕ್ಕೂ ಕೂಡ ಶಕ್ತಿ ಬೇಕು ಈ ಹಂತದಲ್ಲಿ. ಈ ಸಮಯದಲ್ಲಿ ಗೊಬ್ಬರ ಸರಿಯಾಗಿ ಸಿಗಲಿಲ್ಲ ಅಂದರೆ ಮೊದಲ ಬದಲಾವಣೆ ಕಾಣಿಸೋದು ಕಾಯಿಯಲ್ಲಿ. ಕಾಯಿ ಸಣ್ಣ ಆಗುವಂಥದ್ದು, ಬಿದ್ದು ಹೋಗುವಂಥದ್ದು, ಇಳುವರಿ ಕಡಿಮೆ ಆಗುವುದು, ಇವೆಲ್ಲ ಸಮಸ್ಯೆ ಬರ್ತದೆ. ಕೆಲವೊಮ್ಮೆ ಮರ ಹಸಿರಾಗಿ ಕಾಣಿಸಿದ್ರೂ ಕೂಡ ಒಳಗೆ ಶಕ್ತಿ ಅನ್ನುವಂಥದ್ದು ಕಡಿಮೆ ಆಗಿರುತ್ತೆ. ಆದ್ದರಿಂದ ದೊಡ್ಡ ಮರಗಳಿಗೆ ಪ್ರತಿ ವರ್ಷ ಸರಿಯಾಗಿ ಗೊಬ್ಬರ ಕೊಡೋದು ಬಹಳ ಮುಖ್ಯ. ದೊಡ್ಡ ಮರಗಳಾದರೆ ವರ್ಷಕ್ಕೆ 2ರಿಂದ 3 ಬಾರಿ ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಮೇಯ್ನಾಗಿ ಕೊಟ್ಟಿಗೆ ಗೊಬ್ಬರ ಕೊಡಲೇಬೇಕು. ಇದರಿಂದ ಏನಾಗ್ತದೆ ಅಂದರೆ ಮಣ್ಣು ಮೃದುವಾಗ್ತದೆ, ಅದರ ಜೊತೆ ತೇವ ಹೆಚ್ಚು ಕಾಲ ಇರುತ್ತೆ, ಬೇರು ಚೆನ್ನಾಗಿ ಕೂಡ ಕೆಲಸ ಮಾಡುತ್ತೆ. ಅದರ ಜೊತೆ ನೀವು ಸ್ವಲ್ಪ ಕೋಳಿ ಗೊಬ್ಬರ ಕೂಡ ಸೇರಿಸ್ಬೋದು, ಇಲ್ಲಾಂದರೆ ಕುರಿ ಗೊಬ್ಬರ ಅಥವಾ ಹಿಂಡಿಗಳನ್ನು ಕೂಡ ಸೇರಿಸ್ಬೋದು. ಜೀವಾಮೃತ ಅಂತೂ ವರ್ಷಕ್ಕೆ ಒಮ್ಮೆ ಅಥವಾ 2 ಬಾರಿ ಕೊಡಲೇಬೇಕು ಈ ಹಂತದಲ್ಲಿ. ಇನ್ನು ಮೇಯ್ನ್ ಆಗಿರುವಂಥದ್ದು ಏನಂದರೆ, ಕಾಯಿ ಬಿಡೋ ಮರಗಳಿಗೆ ಪೊಟ್ಯಾಶ್ ಎನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಪೊಟ್ಯಾಶ್ ಮಿಸ್ ಮಾಡೋ ಹಾಗೇನೇ ಇಲ್ಲ. ಈ ಹಂತದಲ್ಲಿ ನೀವು ಪೊಟ್ಯಾಶ್ ಎನ್ನುವಂಥದ್ದು ಕೊಡಲೇಬೇಕು. ಮತ್ತು ಒಂದು ದೊಡ್ಡ ತಪ್ಪು ಏನಂದರೆ, ಒಣ ಮಣ್ಣಿಗೆ ಗೊಬ್ಬರವನ್ನು ಹಾಕುವಂಥದ್ದು. ಹೀಗೆ ಮಾಡಿದರೆ ಗೊಬ್ಬರ ವ್ಯರ್ಥ ಆಗ್ಬೋದು. ಆದ್ದರಿಂದ ಮಳೆ ಆದಮೇಲೆ ಅಥವಾ ನೀರು ಬಿಟ್ಟ ನಂತರ ಗೊಬ್ಬರ ಹಾಕಿದರೆ ಒಳ್ಳೆಯದು. ಆದರೆ ನೀರು ನಿಂತಿರುವಾಗ ಹಾಕಿರಬಾರ್ದು. ನೀರು ನಿಮ್ಮ ತೋಟದಲ್ಲಿ ಏನಾದರೂ ನಿಂತಿದ್ರೆ ಆ ಹಂತದಲ್ಲಿ ಗೊಬ್ಬರವನ್ನು ಹಾಕುವುದನ್ನು ಆದಷ್ಟು ಅವಾಯ್ಡ್ ಮಾಡಿ. ಮತ್ತೊಂದು ಮುಖ್ಯ ವಿಷಯ ಏನಂದರೆ, ವರ್ಷಕ್ಕೆ ಬೇಕಾದ ಗೊಬ್ಬರವನ್ನು ಒಂದೇ ಸಲ ಹಾಕಲಿಕ್ಕೆ ಹೋಗಬೇಡಿ. 2 ಅಥವಾ 3 ಹಂತದಲ್ಲಿ ಗೊಬ್ಬರವನ್ನು ಹಾಕಿದರೆ ಮರ ನಿಧಾನವಾಗಿ ಅದರ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ. ಇದರಿಂದ ಗೊಬ್ಬರವು ಕೂಡ ವ್ಯರ್ಥ ಆಗಲ್ಲ. ಈಗ ಒಂದು ಪ್ರಶ್ನೆ ಹಲವರಿಗೆ ಇರುತ್ತೆ, ಈ ಸಾವಯವ ಗೊಬ್ಬರ ಮಾತ್ರ ಸಾಕಾ ಅನ್ನೋದು, ಅಥವಾ ರಾಸಾಯನಿಕ ಗೊಬ್ಬರ ಬೇಕಾ ಅಂತ. ನಿಜ ಹೇಳಬೇಕಂದ್ರೆ ಎರಡೂ ಕೂಡ ಬೇಕು. ಹಾಗಾಗಲೇ ಹೇಳಿದಾಗೆ 70% ಸಾವಯವ ಗೊಬ್ಬರ, ಇನ್ನು 30% ರಾಸಾಯನಿಕ ಗೊಬ್ಬರ. ಯಾಕಂದರೆ ಈ ಸಗಣಿ ಗೊಬ್ಬರ ಅಥವಾ ಸಾವಯವ ಗೊಬ್ಬರಗಳು ಮಣ್ಣಿನ ಶಕ್ತಿಯನ್ನು ಉಳಿಸುತ್ತೆ, ಇನ್ನು ರಾಸಾಯನಿಕ ಗೊಬ್ಬರ ಮರಕ್ಕೆ ಬೇಗ ಶಕ್ತಿಯನ್ನು ಕೊಡುತ್ತೆ. ಅದರಿಂದ ಎರಡನ್ನು ಸರಿಯಾಗಿ ಬಳಸಿದರೆ ಫಲ ಎನ್ನುವಂಥದ್ದು ಚೆನ್ನಾಗಿ ಬರುತ್ತೆ. ಮತ್ತು ಕೊನೆಯದಾಗಿ ತುಂಬ ಮುಖ್ಯವಾದ ಮಾತು ಏನಂದರೆ, ಎಲ್ಲ ತೋಟಕ್ಕೂ ಒಂದೇ ಗೊಬ್ಬರ ಸರಿ ಹೋಗಲ್ಲ. ಯಾಕಂದರೆ ಪ್ರತಿ ಮಣ್ಣಿನ ಶಕ್ತಿ ಬೇರೆ ಬೇರೆ ಆಗಿರುತ್ತೆ. ಅದರಿಂದ ಸಾಧ್ಯವಾದರೆ ಮಣ್ಣಿನ ಪರೀಕ್ಷೆ ಮಾಡಿಸಿಕೊಂಡ್ರೆ ಇನ್ನೂ ಒಳ್ಳೆಯದು. ಆಗ ಯಾವ ಶಕ್ತಿ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ತಕ್ಕಂತೆ ಗೊಬ್ಬರ ಹಾಕಿದರೆ ಖರ್ಚು ಕೂಡ ಕಡಿಮೆ, ಲಾಭ ಕೂಡ ಹೆಚ್ಚು ಬರ್ತದೆ. ಒಟ್ಟಾರೆ ಹೇಳಬೇಕಂದ್ರೆ, ಅಡಿಕೆ ತೋಟದಲ್ಲಿ ಜಾಸ್ತಿ ಗೊಬ್ಬರ ಹಾಕುವುದೇ ಒಂದು ದೊಡ್ಡ ವಿಷಯ ಅಲ್ಲ. ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಹಂತದಲ್ಲಿ ಹಾಕೋದೇ ಬಹುಮುಖ್ಯವಾಗಿರುವಂಥ ವಿಷಯ. ಇದರಿಂದ ತೋಟದ ಶಕ್ತಿ ವರ್ಷಗಳ ಕಾಲ ಉಳಿಯುತ್ತೆ. ಈ ಮಾಹಿತಿ ಉಪಯೋಗ ಆಯಿತು ಅನಿಸಿದರೆ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ಈ ವಿಷಯ ಪ್ರತಿ ಅಡಿಕೆ ರೈತನಿಗೆ ಗೊತ್ತಿರೋದು ಬಹಳ ಮುಖ್ಯ. ಹಾಗೆಯೇ ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟಲ್ಲಿ ಕೇಳಿ. ಇನ್ನು ನಿಮ್ಮ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು.